ಚಿಕ್ಕಬಳ್ಳಾಪುರ ನಗರಕ್ಕೆ ಪ್ರಶಾಂತ್ ನಗರ ಒಂದು ಜೀವ ಅಂದರೆ ಹೃದಯ ಭಾಗ ಇದ್ದಂಗೆ. ತುಂಬ ಜನ ಅಫಿಷಿಯಲ್ಸು, ತುಂಬ ಜನ ಡಾಕ್ಟರ್ಸು, ಇಂಜಿನಿಯರ್ಸು, ಹೈ ಪ್ರೊಫೈಲ್ ಇರ್ತಕ್ಕಂಥ ಏರಿಯಾ. ಬಟ್ ನಾನು ಭಾವಿಸಿದ್ದೆ ಪ್ರಶಾಂತ್ ನಗರ ತುಂಬ ಅಭಿವೃದ್ಧಿ ಆಗಿದೆ ಅಂತ. ನಾನು ಹಿಂಗೆ ನಮಸ್ತೆ ಚಿಕ್ಕಬಳ್ಳಾಪುರ ಮನೆ ಭೇಟಿಗೆ ಬಂದಾಗ ಪ್ರಶಾಂತ್ ನಗರದ 70% ಏರಿಯಾಗಳಿಗೆ ರಸ್ತೆ ಚರಂಡಿನೇ ಇರಲಿಲ್ಲ. ಆವಾಗ ಒಂದು ರೋಡ್ ಕೇಳಿದ್ರು, ಇಮಿಡಿಯೇಟಾಗಿ 15 ಲಕ್ಷದಲ್ಲಿ ಮಾಡಿಸ್ದೆ. ಮಾರನೇ ದಿನ ಇನ್ನೊಂದು ರೋಡ್ ಕೇಳಿದ್ರು, 35 ಲಕ್ಷದಲ್ಲಿ ಮತ್ತೆ ಮಾಡಿಸ್ದೆ. ಇವಾಗ ನಾಳೆ ಒಂದು ರೋಡ್ ಕೇಳಿದ್ದಾರೆ, 20 ಲಕ್ಷದಲ್ಲಿ ಮತ್ತೆ ಮಾಡಿಸ್ತೀನಿ. ಇನ್ನು 1.5 ಕೋಟಿ ಅವಶ್ಯಕತೆ ಇರೋ ವಾರ್ಡ್ಗಿದೆ, ಎಲ್ಲ ರಸ್ತೆಗಳು ಹಾಕಿಸ್ತೀನಿ. ಪ್ರಶಾಂತ್ ನಗರನ ಸಮಗ್ರವಾಗಿ ಅಭಿವೃದ್ಧಿ ಮಾಡ್ತೀನಿ ಸರ್. ಬಟ್ ಸಾರ್ವಜನಿಕರು ನಿಮ್ಮ ಗಮನಕ್ಕೆ ಯಾವ ರೂಪದಲ್ಲಿ ತಂದಿರ್ತಾರೆ ಸರ್? ಫಸ್ಟ್ ಏನಾಯಿತು, ಇಲ್ಲಿ KSRTCಯಲ್ಲಿ ಕಂಡಕ್ಟರ್ ಇದ್ದರು ರಘು ಅಣ್ಣ ಅಂತ. ಅವರು ಒಂದಿನ ಸಿಕ್ಕಾಪಟ್ಟೆ ಹಳ್ಳ ಬಿದ್ದಿರೋ ಫೋಟೋ ವಿಡಿಯೋ ನನಗೆ ಹಾಕಿದಾಗ ನಾನು ಇಮಿಡಿಯೇಟಾಗಿ ಮಾತಾಡಿದೆ ಅವ್ರನ್ನ. ಏನಾಯ್ತಣ್ಣ ಅಂದರೆ, ಸರ್ 30-35 ವರ್ಷದಿಂದ ರಸ್ತೆಗಳಿಲ್ಲ, ನಾವೆಲ್ಲ ಬಿದ್ದೋಗ್ತಾ ಇದ್ದೀವಿ, ತುಂಬ ಹಳ್ಳ ಬಿದ್ದಿದೆ ಅಂತ. ಮಾರನೇ ದಿನನೇ JCB ಕಳಿಸಿ ಕೆಲಸ ಸ್ಟಾರ್ಟ್ ಮಾಡಿದೆ. ಪಕ್ಕದ ರಸ್ತೆ ಕೆಲಸ ಸ್ಟಾರ್ಟ್ ಮಾಡಿದೆ. ಈಗ 3ನೇ ರಸ್ತೆ ನಾಳೆ ಕೆಲಸ ಸ್ಟಾರ್ಟ್ ಆಗ್ತಿದೆ. ಎಲ್ಲ ಕೆಲಸ ಮಾಡಿ ಮುಗಿಸ್ತೀನಿ. ಜನ ಡಿಜಿಟಲಿ ನಾನು QR ಕೋಡಲ್ಲಿ ಅವ್ರ ಸಮಸ್ಯೆಗಳು ಹೇಳಿದ್ರು ಸ್ಪಂದಿಸ್ತಿದ್ದೀನಿ. ಸೊ ಅಭಿವೃದ್ಧಿ ಅಂತ ಚಿಕ್ಕಬಳ್ಳಾಪುರ ಸಾಗ್ತಿದೆ. ನಾನು ಮತ್ತೊಮ್ಮೆ ಹೇಳ್ತೀನಿ, 10 ಮೀಟರ್ ಇರಲಿ 50 ಮೀಟರ್ ಇರಲಿ, ಯಾವುದೇ ರಸ್ತೆ ಇರಲಿ ನಾನು ಹಾಕಿಸ್ತೀನಿ, ಸಮಗ್ರವಾಗಿ ಅಭಿವೃದ್ಧಿ ಪಡಿಸ್ತೀನಿ ಅಂತ. ಚಿಕ್ಕಬಳ್ಳಾಪುರ ಬಗ್ಗೆ ಏನು ಕನ್ಸ್ಕೊಂಡಿದ್ದೀರಿ ಸರ್? ಈಗ MG ರೋಡು 2007 ಸ್ಯಾಂಕ್ಷನ್ ಆಯಿತು, ಕಾರಣಾಂತರಗಳಿಂದ ಡಿಲೇ ಆಯಿತು. ನಾನು ಬಂದಮೇಲೆ ಅದನ್ನೀಗ ವೈಡನಿಂಗ್ ಮಾಡ್ತಿದ್ದೀನಿ ಸರ್. ಬಜಾರ್ ರಸ್ತೆ ಆಲ್ಮೋಸ್ಟ್ ಆಲ್ ವರ್ತಕರನ್ನ ಒಪ್ಪಿಸಿದ್ದೀನಿ, ಆದರೆ 10 ಕೋಟಿ ಬೇಕು ಅದಕ್ಕೆ ವೈಡನ್ ಮಾಡೋಕ್ಕೆ. ನನಗೇನಾದರೂ ಏಕಾಏಕಿ ಹೊಡೆದ್ಬಿಟ್ಟು ಟೆಂಡರ್ ಏನಾದರೂ ಲೇಟ್ ಆದರೆ 1-2 ವರ್ಷ ರಸ್ತೆ ಹಾಕಲಿಲ್ಲ ಅಂದರೆ ಜನ ಬೈಕೊತಾರೆ. ಸೊ ನಾನು ಬಜಾರ್ ರಸ್ತೆ, ಗಂಗಂಗುಡಿ ರಸ್ತೆ ಹೊಡೆಯೋದು ಶತಸಿದ್ಧ, ಯಾವುದೇ ಅಡೆತಡೆಗಳಿಲ್ಲ. ಆದರೆ ಅದು ಟೆಂಡರ್ ಆಗಿ ಕೆಲಸ ಸ್ಟಾರ್ಟ್ ಆಗೋ ಹಂತಕ್ಕೆ ಬಂದಾಗ ಹೊಡೆದಾಕ್ತೀವಿ ಅಂತ. ಎರಡನೇದು. ಮೂರನೇದು, ಕಂದ್ವಾರ ರೋಡ್ಗೆ 7 ಕೋಟಿ ಹಾಕಿದ್ದೀನಿ. ಇನ್ನೊಂದು ತಿಂಗಳಲ್ಲಿ ಗುದ್ಲಿ ಪೂಜೆ ಮಾಡ್ತೀನಿ. ಮುಷ್ಟೂರು ರೋಡ್ ಮುಗಿತಾ ಇದೆ, ದಿನ್ನೇಹೊಸಳ್ಳಿ ರೋಡ್ ಮುಗಿತಾ ಇದೆ, ಜರಳ್ತಿಮ್ನಹಳ್ಳಿ ರಸ್ತೆ ಮುಗಿದಿದೆ, ಸಿಟಿಗೆ ಕನೆಕ್ಟ್ ಆಗೋ ಎಲ್ಲ ರಸ್ತೆಗಳು ಮುಗಿದಿದೆ. 2033ಕ್ಕೆ ಚಿಕ್ಕಬಳ್ಳಾಪುರಕ್ಕೆ ನಾನು ಮೆಟ್ರೋ ತಂದು ತೀರ್ತೀನಿ ಸರ್.